ಉಡುಪಿಯ ಮಲ್ಪೆಯ ಶಿಪ್ಯಾರ್ಡ್ನಲ್ಲಿ ಇತ್ತೀಚೆಗೆ ಇಬ್ಬರು ಆಗಂತುಕರನ್ನ ಬಂಧಿಸಲಾಗಿತ್ತು. ಪಾಕಿಸ್ತಾನ ಪರ ರಹಸ್ಯ ಮಾಹಿತಿಗಳನ್ನು ರವಾನಿಸಿದ್ದ ಆರೋಪದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ರು. ಏಷ್ಯಾದ ಅತಿದೊಡ್ಡ ಮೀನುಗಾರಿಕಾ ಬಂದರು ಮಲ್ಪೆಯಲ್ಲಿದ್ದು ಬಂದರಿನ ಪಕ್ಕದಲ್ಲೇ ಆಗಂತುಕರು ತಂಗಿದ್ರು. ಈ ಬೆಳವಣಿಗೆಯಿಂದ ಬಂದರಿನ ಸುರಕ್ಷತೆಯ ಬಗ್ಗೆ ಆತಂಕ ಮೂಡಿದೆ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಉಡುಪಿಯ ಮಲ್ಪೆಯ ಕೊಚ್ಚಿನ್ ಶಿಪ್ ಯಾರ್ಡ್ ಏನಿದೆ ಅದರ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಬ್ಬರನ್ನು ಪಾಕಿಸ್ತಾನದ ಪರವಾಗಿ ಮಾಹಿತಿಯನ್ನು ಇಲ್ಲಿನ ರಹಸ್ಯ ಮಾಹಿತಿಗಳನ್ನು ರವಾನೆ ಮಾಡಿದ ಆರೋಪದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಕರ್ನಾಟಕ ಕರಾವಳಿಯಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು. ನಾವೀಗ ನೋಡ್ತಾ ಇರುವಂಥದ್ದು ಕೊಚ್ಚಿನ್ ಶಿಪ್ ಯಾರ್ಡ್ನ ಮಲ್ಪೆ ಘಟಕ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಲ್ಪೆಯ ಈ ಒಂದು ಘಟಕ ಏನಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಇದು ಇತ್ತೀಚೆಗಷ್ಟೇ ಕೊಚ್ಚಿನ್ ಶಿಪ್ ಯಾರ್ಡ್ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈ ಹಿಂದೆ ಇದು ಟೆಬ್ಮಾ ಶಿಪ್ ಯಾರ್ಡ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆ ನಂತರದಲ್ಲಿ ಕೇರಳದಲ್ಲಿ ಮೂಲ ಕಚೇರಿಯನ್ನು ಹೊಂದಿರುವಂತಹ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವ ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಈ ಒಂದು ಘಟಕ ಹಸ್ತಾಂತರ ಆಗುತ್ತೆ. ಸೊ ಇಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಆರೋಪಿಗಳು, ಇಬ್ಬರು ದೇಶದ್ರೋಹಿಗಳು ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಆತಂಕಕಾರಿ ವಿಚಾರ ಏನಪ್ಪ ಅಂದರೆ ನಾವು ನೋಡಬಹುದಿಲ್ಲಿ ಈ ಶಿಪ್ ಯಾರ್ಡ್ ಇರುವಂಥದ್ದು ಮಲ್ಪೆ ಬಂದರಿನ ಪಕ್ಕದಲ್ಲೇ. ಮಲ್ಪೆ ಬಂದರು ಅಂದರೆ ಏಷ್ಯಾದ ಅತಿದೊಡ್ಡ ಸರ್ವಋತ ಮೀನುಗಾರಿಕಾ ಬಂದರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂಥದ್ದು. ಕರ್ನಾಟಕ ಕರಾವಳಿಯ ಭದ್ರತೆ ಅನ್ನುವಂಥದ್ದು ಬಹಳ ಒಂದು ಸೂಕ್ಷ್ಮ ವಿಚಾರ. ಸೊ ಪಾಕಿಸ್ತಾನಕ್ಕೆ ಇಲ್ಲಿನ ಒಳ ಮಾಹಿತಿಗಳನ್ನು ರವಾನೆ ಮಾಡಿರುವಂಥ ಇಬ್ಬರು ವ್ಯಕ್ತಿಗಳು ಬಂಧನ ಆಗಿರುವಂಥದ್ದು ಸಹಜವಾಗಿಯೇ ಒಂದು ಆತಂಕವನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಯಾಕೆಂದರೆ ಬಂದರು ಮೂಲಕ ಭಯೋತ್ಪಾದನೆ ಅನ್ನುವಂಥದ್ದು ಬಹಳ ಕಳೆದ ಒಂದು ದಶಕದಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣ ಆದಂಥ ಒಂದು ಬೆಳವಣಿಗೆ. ಈಗ ನಡೆದಿರುವಂಥ ಈ ಒಂದು ಬಂಧನ, ಈ ಬಂದರಿನ ಖಾಸಗಿ ಮಾಹಿತಿಗಳು ಕೂಡ ಏನಾದರೂ ಲಭ್ಯ ಆಗಿದೆಯಾ ಬೇರೆ ದೇಶಕ್ಕೆ ಅನ್ನುವಂಥ ಆತಂಕವನ್ನು ಹುಟ್ಟುಹಾಕುತ್ತೆ. ಅದನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಸದ್ಯ ಇಬ್ಬರು ಆರೋಪಿಗಳನ್ನು ಪೊಲೀಸರು ಏನು ವಶಕ್ಕೆ ಪಡೆದಿದ್ದಾರೆ ಅವರಿಂದ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಅವರು ವಿಚಾರಣೆ ಮಾಡಬೇಕಾಗುತ್ತೆ. ಕೇವಲ ಟೆಬ್ಮಾ ಶಿಪ್ ಯಾರ್ಡ್ ಕೇವಲ ಕೊಚ್ಚಿನ್ ಶಿಪ್ ಯಾರ್ಡ್ನ ಒಂದು ರಹಸ್ಯ ಮಾಹಿತಿಗಳ ರವಾನೆ ವಿಚಾರ ಮಾತ್ರ ಅಲ್ಲ, ಪಕ್ಕದಲ್ಲೇ ಇರುವಂತಹ ಈ ಏಷ್ಯಾದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರಿನ ಚಲನವಲನಗಳ ಮೇಲೂ ಈ ಆರೋಪಿಗಳು ಏನಾದರೂ ಗಮನ ಇರಿಸಿದ್ರ ಅನ್ನುವ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆಗಬೇಕಾಗುತ್ತೆ. ಸದ್ಯ ಬಂಧಿತ ಆರೋಪಿಗಳನ್ನು ನ್ಯಾಷನಲ್ ಏಜೆನ್ಸಿಗಳು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿವೆ. ಬಂದರು ಅನ್ನುವಂಥದ್ದು ಒಂದು ಬಹಳ ಸೂಕ್ಷ್ಮವಾದ ಪ್ರದೇಶ. ವಿದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತಹ ಕರಾವಳಿ ಭಾಗ ಅನ್ನುವಂಥದ್ದು ಯಾವತ್ತೂ ಕೂಡ ಒಂದು ಆತಂಕಕಾರಿ, ಅಲ್ಲಿ ಒಂದು ಆತಂಕ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ನಾವು ನೋಡಿದ್ದೇವೆ ದೇಶದಲ್ಲಿ ಉಗ್ರ ಚಟುವಟಿಕೆಗಳು ನಡೆದಾಗಲೂ ಕೂಡ ಬಂದರಿನ ಭದ್ರತೆಯ ಬಗ್ಗೆ ವಿಶೇಷ ಗಮನವನ್ನು ಇರಿಸಲಾಗುತ್ತೆ. ಸೊ ಈ ದೃಷ್ಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.